ಸೊ ಈಗ ಕ್ವಶನ್ ಏನು, ಡಿ ಕೆ ಆ ಕಾರ್ಯಕ್ರಮದಲ್ಲಿ ಇಶಾ ಫೌಂಡೇಶನ್ಗೆ ಹೋಗಬಾರ್ದಾಗಿತ್ತು. ಕಾರಣ ಅವರು RSS ಪರ ಅಂತಾನೋ, ಹಿಂದೂ ಪರ ಅಂತಾನೋ, ಅಥವಾ ಬಿಜೆಪಿ ಪರ ಅಂತಾನೋ, ಅಥವಾ ಅಮಿತ್ ಶಾ ಹಿಂದೆ ಅವರು ರಾಹುಲ್ ಗಾಂಧಿಗೆ ತೆಗಳಿದ್ದಾರೆ, ಟೀಕೆ ಮಾಡಿದ್ದಾರೆ ಅಂತಾನೋ ಏನೋ ಒಂದು ಕಾರಣ ನಿಮ್ ಅಲ್ವಾ? ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದು ಸೀಕ್ರೆಟ್ ಏನಲ್ವಲ್ಲ, ಬಹಿರಂಗವಾಗಿನೇ ಇದೆ. ಪಾರ್ಟಿ ಆ ರೀತಿ ಆಲೋಚನೆ ಮಾಡಿದ್ದಿದ್ರೆ ಮಣ್ಣು ತಿಂತಿದ್ರ ಏನ್ ತಿಂತಿದ್ರಿ? ಡಿ ಕೆ ಶಿವಕುಮಾರ್ಗೊಂದು ಫೋನ್ ಮಾಡಬೇಕಿತ್ತು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಯಾಕೆ ಹೋಗಿದ್ದೀರಾ ಬನ್ನಿ ಅಂತ. ಯಾಕೆ ಹೋಗಿದ್ದೀರಿ? ಇದೇ ಡಿ ಕೆ ಶಿವಕುಮಾರ್ ಹಿಂದೊಮ್ಮೆ ಬಹಿರಂಗ ಚರ್ಚೆಗೆ ನಮ್ಮ ಕಚೇರಿಗೆ ಬರಬೇಕಾಗಿತ್ತು. ನಾನೇ ಮಧ್ಯದಲ್ಲಿ ಕೂತ್ಕೊಂಡು ಆ ಚರ್ಚೆ ನಡೆಸಬೇಕಾಗಿತ್ತು. ಹಿರೇಮಠ ಹೌದು, ಹೋಗ್ಕೂಡ್ದು ಡಿ ಕೆ ಶಿವಕುಮಾರ್ ಅಂತ ಅವರ ಪಕ್ಷದಲ್ಲಿ ಬಹುತೇಕ ನಾಯಕರು ಅವ್ರ ಮೇಲೆ ಒತ್ತಡವನ್ನು ಹಾಕಿದ್ರು. ನನಗಿದು ಅರಿವಿತ್ತು. ಅವರ ಕುರ್ಚಿಯನ್ನು ಖಾಲಿ ಇಟ್ಟುಬಿಟ್ಟು ನಾನು ಡಿಸ್ಕಷನ್ ಸ್ಟಾರ್ಟು ಮಾಡಿಬಿಟ್ಟೆ. ಬಟ್ ಹೀ ಟುಕ್ ಎ ಕಾಲ್, ನಾನು ಹೋಗ್ತೀನಿ, ಅದು ಏನಾರು ಹಾಕೊಳ್ಳಿ ಅಂತ ಬಿಟ್ಟು ಬಂದುಬಿಟ್ರು ಇಲ್ಲಿಗೆ. ಆಮೇಲೆ ಅದು ಏನಾಯ್ತು, ಚರ್ಚೆ ಆಯ್ತು ಪಾಯ್ತು, ಅದು ಬೇರೆ ವಿಚಾರ. ಅದು ಇಲ್ಲೂ ಇದೇನು ಸೀಕ್ರೆಟ್ ಇರಲಿಲ್ಲ. ಸಂಬಡಿ ಶುಡ್ ಹ್ಯಾವ್ ಕಾಲ್ಡ್ ಹಿಮ್, ಹೋಗ್ಬೇಡಿ ಅಂತ ಹೇಳಿ, ಹೋಗ್ಬೇಡಿ ಅಂತ. ಸ್ವಾಮೀಜಿಗಳು ಮತ್ತು ಸಂಸ್ಥೆಗಳು ಎಲ್ಲರನ್ನ ಕರೀತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತೂರು ಜಾತ್ರೆಯಲ್ಲಿ ವೇದಿಕೆ ಮೇಲೆ ಎಲ್ಲರೂ ಇರ್ತಾರೆ, ಎಲ್ಲ ಪಕ್ಷದವರು ಇರ್ತಾರೆ. ಆದಿಚುಂಚನಗಿರಿಯ ಕಾಳಭೈರೇಶ್ವರನ ಇದರಲ್ಲಿ ನಡೆಯುವಂಥ ಜಾತ್ರೆಗಳಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇರ್ತಾರೆ. ತರಳಬಾಳು ಹುಣ್ಣಿಮೆನಲ್ಲಿ ನಡೆಸುವಂಥ ಜಾತ್ರೆಯಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ ಕೆಲವು ಕಾಮೆಂಟ್ರಿಗಳು ಬರುತ್ತವೆ, ಸ್ವಾಮೀಜಿಗಳಿಂದಾನೇ ಬರ್ಬೋದು ಕಾಮೆಂಟ್ರಿ ಬೇಕಾದ್ರೆ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು, ನಾನು ಬರಲ್ಲ ಅಂತ ಹೇಳಿಲ್ಲ. ಹೌದು, ಅದಕ್ಕೆ ಡಿ ಕೆ ಕಾರಣ ಆಗತ್ತಾ? ಅವರ ಅಭಿಪ್ರಾಯಗಳನ್ನು ಅವರು ಆಲ್ ರೈಟ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.